ಎಲ್ಲೇ ಮತ್ತೊಂದು ಕಾಡು ಒಳಗೆ ಬನ್ನಿ ಚಡ್ಡಿ ಸಡ್ಲಾಗೈತೆ ನಂದು ಏನೇನೇ ಸೌಂಡ್ ಬೇರೆ ಕೇಳಕತ್ತವು ಇದು ನೋಡಲಿ ಏನಪ್ಪ ಅದು ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸೊ ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಜರ್ನಿ ಶಿರಸಿ ಕಡೆ ಐತ್ರಿ. ವರ್ಕ್ ಮೇಲೆ ಹೊಂಟಿದ್ದೀವಿ. ಸೊ ನಮ್ಮ ಸರ್ ಬರ್ತಾನೆ ಅಂತ ಹೇಳ್ಯಾರ, ಅವ್ರ ಜೋಡಿ ವರ್ಕ್ ಮುಗಿಸ್ಕೊಂಡು ಅಲ್ಲಿ ಒಂದು ದೇವಸ್ಥಾನ ಇದೆ ಬರೂರಲ್ಲಿ, ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. 100% ಅದನ್ನ ನೋಡ್ಕೊಳ್ಳೋಣ. ಅದಾದಮೇಲೆ ಇವತ್ತು ಶ್ರಾವಣದ ಮೊದಲನೇ ಶುಕ್ರವಾರ, ಫಸ್ಟ್ ಡೇ ಆಫ್ ಶ್ರಾವಣ. ಹಾಗಾಗಿ ನನ್ನ ಬರೋ ನೋಡ್ರಿ, ತಾಯಿ ಜಗನ್ಮಾತೆ ಮಾರಿಕಾಂಬ ದೇವಿ ದರ್ಶನ ಬರ್ತಿದ್ರಿ, ಯಾರು ಬೇಡ ಅಂತಾರೆ. ಹಂಗೆ ಮಾರಿಕಾಂಬ ದೇವಿ ದರ್ಶನನೂ ಮಾಡಿಕೊಂಡು ಬರೋಣ. ಅಕಸ್ಮಾತ್ ಅಲ್ಲಿ ಇನ್ ಬಿಟ್ವೀನ್ ಏನಾದರೂ ಸಿಕ್ಕರೆ ಎಲ್ಲರ ಒಂದು ಫಾಲ್ಸ್ ಏನಾರ ಒಂದು ನೋಡುವ. ಅಕಸ್ಮಾತ್ ಯಾಕಂದ್ರೆ ಶಿರ್ಸಿ ಕಡೆ ಅಷ್ಟು ಗೊತ್ತಿಲ್ಲ, ನೋಡುವ. ಬಟ್ ಹೋಗಿ ಬರೋ ಮಟ್ಟ ಒಣ ಹೊಸಬರಿ ಮಾತ್ರ ನಮಗೆ ತಪ್ಪಿದ್ದಲ್ಲ, ಒಂದಿಲ್ಲೊಂದು ಜೋಡಾಗಿರೋದಿಲ್ಲ, ನಿಮಗೂ ಗೊತ್ತೈತಿ. ಸೊ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆಲ್ರೆಡಿ ಟೈಮ್ 4:38 ಆಯ್ತು. 5 ಗಂಟೆಗೆ ಬಸ್ ಕ್ಯಾಚ್ ಮಾಡಬೇಕು. ಬರೀ ಹೋಗ್ಬೇಕು. 5 ಗಂಟೆಗೆ ಬಸ್ ಇರ್ತೈತಂದ್ರೆ ಇಲ್ಲಿ ನೋಡಿದ್ರೆ ಒಂದು ಬಸ್ಸು ಇಲ್ಲ. ಪ್ಲಾಟ್ಫಾರ್ಮ್ ನಂಬರ್ 10 ಆಗದಾನಿ. ಶಿರ್ಸಿಗೆ ಹೋಗೋಲ್ಲೇ ಅದಾವೆ ನೋಡಿ ಬಸ್ ಅವರ ಬಂದು ಹೋಗ್ಬೇಕು. ಸೊ 5:15ಕ್ಕೆ ಬಸ್ ಬಿಡ್ತೀರಿ. ನಾವು ಬಸ್ನಾಗ ವಿರಾಜಮಾನವಾದ್ವಿ ನಮ್ಮ ಲಾಸ್ಟ್ ಸೀಟಿಗೆ. ಏನಾರ ಕಾಣ್ತಂತ ತಡಿಪ ಅಂತಂದು ನಾನು ಲೈಟಿಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಿಡ್ಕೊಂಡಿದ್ದೆ. 5 ಗಂಟೆ ಕತ್ತಲ್ದಾಗ ಏನು ಕಾಣ್ಬೇಕು, ಏನು ಕಾಣೋಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿಂದ ನಾವು ಶಿರ್ಸಿಯಿಂದ ಹೊಳ್ಳಿ ಬರೋರಿಗೆ ಹೊಂಟ್ವಿ. ಯಾಕಂದ್ರೆ ಟೈಮ್ ಇದ್ದಿದ್ದಿಲ್ಲ, ಹಿಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಕಂಟಿನ್ಯೂ ಮಾಡ್ತಾನೆ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನಿಗೆ ಬಂದ್ವಿ, ಬರೋರು. ಇಲ್ಲೇ ವರ್ಕ್ ಇತ್ತು. ಇಲ್ಲಿ ನಮ್ನಿ ಮಳೆ ಹೊಡಕತ್ತತಿ ಅಂದ್ರೆ ಲಿಟ್ರಲಿ ರಂಗಾಯಣರಿಗೂ ಮುಂಗಾರು ಮಳೆ ಒಳಗೆ ಹೇಳ್ತಾನೆ ಗೊತ್ತು, ನಾ ಬಚ್ಚಲ್ ಮನೆ ಆಗೈತಿ ಅಂತಂದು. ಸೇಮ್ ಬಚ್ಚಲ್ ಮನಿನ ಆಗೈತಿ ಇದ್ರೆ ಅವನು ಸಡ್ಲ ಬಿಡೋ ಒಂದು 5 ನಿಮಿಷ ಹೇಳಕತ್ತಾನ. ಇಲ್ಲೇ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಐತ್ರಿ. ಅಟ್ಲೀಸ್ಟ್ ಅಲ್ಲಿ ಹೋಗಿ ಕುಂದ್ರು ಅಂದರು ಸಡ್ಲ ಬಿಡೋಲ್ದಿದ್ದು ಮಳೆ. ಇದು ಕೆಲಸ ಹೆಂಗೆ ಮಾಡೋದು ಇದ್ರಾಗ ಅವ್ರ ಇನ್ನೊಂದು ಮಸ್ಕರಿ ಹೇಳ್ಕೊತಾನೆ. ಯಾರಿಗಾರ ಏನಾರ ಹೀಗೆ ಮಳೆ ಒಂದು ಸೈಡ್ ನಿಂತು ಕಷ್ಟ ಸುಖ ಮಾತಾಡೋದಪ್ಪ ದೋಸ್ತರಿಗೆ ಫೋನ್ ಹಚ್ಬೇಕಂತಂದ್ರೆ ಒಂದು ಸಿಂಗಲ್ ಕಡ್ಡಿ ನೆಟ್ವರ್ಕು ಇಲ್ಲಿ. ಇದರಂಥ ಬೆಸ್ಟ್ ಪ್ಲೇಸ್ ಯಾವುದೂ ಇಲ್ಲ. ಯಾಕಂದ್ರೆ ಒಂದು ವಾಟ್ಸಪ್ಪಿನ ಕಿರಿಕಿರಿ ಇಲ್ಲ, ಫೇಸ್ಬುಕ್ಕಿನ ಕಿರಿಕಿರಿ ಇಲ್ಲ, ಎದ್ರದ್ದು ಕಿರಿಕಿರಿ ಇಲ್ಲ. ಎಷ್ಟು ಪ್ರಶಾಂತವಾಗೈತಿ. ಒಂದು ಹಾರ್ನು ಒಂದು ಏನು ಕಿರಿಕಿರಿ ಇಲ್ಲ. ಅವನವನ ಛತ್ರಿ ತರೋದು ಅಲ್ಲಿ ಬಸ್ನಾಗ ಮರ್ತು ಬಂದ್ಬಿಟ್ಟು ನಾನು ಹಿಂಗೆ ಬಾರಿಸಿದ್ರಿ ನನ್ನ. ಹಂಗೆ ಒಂದು ಸತಿ ನೇಚರ್ ತೋರಿಸ್ತೀನಿ, ನೋಡಿಬಿಡ್ರಿ. ಬೆಳಗ್ಗೆ ನಾಷ್ಟ ಮಾಡೋಕೆ ಎಲ್ಲೂ ಟೈಮ್ ಸಿಕ್ಕಿದ್ದಿಲ್ರಿಪ್ಪ. ಇವನ್ ನಾಷ್ಟಾನು ಮಾಡಿದ್ದಿಲ್ಲ. ಹೀಗಾಗಿ ಅಲ್ಲಿ ಅಂಗಡಿ ಇದ್ದಿದ್ದ ಒಂದು ಅಂಗಡಿ ಪಾಪ, ಅಲ್ಲೇ ಒಂದೆರಡು ಬಿಸ್ಕಿಟ್ ತೊಗೊಂಡು ಅವ್ರ ಜೋಡಿ ಮಾತಾಡ್ಕೊಂತ ತಿನ್ಕೊಂತ ನಿಂತು ನಾನು. ಇಲ್ಲ ಮಳೆ ಕಂಟಿನ್ಯೂ ಬರ್ತದೆ. ಈಗ ಇಲ್ಲಿ ಮಳೆ ಸ್ಟಾರ್ಟ್ ಆಗಿ ಒಂದು 2.5-3 ತಿಂಗಳು ಕಂಟಿನ್ಯೂ ಮತ್ತೆ ಅದೇ ಚೂರು ಬೀಳ್ತದೆ. ಆದರೆ ಮಳೆ ಸ್ಟಾರ್ಟ್ ಆಗಿ ಬ್ಯಾಸ್ಗಿಂದನೇ ಶುರು ಆಗ್ಬಿಟ್ಟದೆ. ಹೌದು, ನಮ್ಮ ಕಡೆ ಎಲ್ಲ ಮಾರ್ಚ್ ಏಪ್ರಿಲ್ ಮೇ ಇದರಲ್ಲೇ ಶುರು ಆಗದೆ ಸಣ್ಣಕ್ಕೆ. ನಮಗೆ ಜೂನ್ ಒಳಗೆ ಚಲೋ ಬಂತು ಮಳೆ. ಜೂನ್ನಲ್ಲಿ ಆದ್ರೆ ಈ ಥರ ಬರಲ್ರಿ, ಅಲ್ಲಿ ರಪ್ ಬಂದು ಒಳ್ಳೆ ನಿಂತು ಬಿಡ್ತೈತೆ. ನಿಮ್ಮದು ಇಲ್ಲನಾ ಪ್ರಾಪರ್ ಇದೆ? ನಾವು ಮನೆ ಮಾಡಕತ್ತೇವ. ಈಗ ಸದ್ಯ ಇದನ್ನು ಮಾಡಿ ವಾಸಕ್ಕೆ ನಿಮ್ಮ ಪಂಚಾಯತಿಂದ ಸ್ಯಾಂಕ್ಷನ್ ಆದದ್ದು ಹಾಕ್ಬೇಕ್ರಿ. ಅವರೇ 40 ಕೊಡ್ತಾರೆ ಅಷ್ಟೇ. ಮತ್ತೆ ನಾವು ಆ ಕಡೆ ಪಾಪ ಅಂಗಡಿಯವರು ನಮ್ಮ ಸಂಬಂಧ ಒಂದು ಛತ್ರಿ ಕೊಟ್ಟರು. ಸೊ ಅವ್ರಿಗೊಂದು ಥ್ಯಾಂಕ್ ಯು. ನೆನಪು ಮಾಡಿರಿ, ಒಳ್ಳೆ ಕೊಟ್ಟು ಬರೋನಿಲ್ಲ. ಮತ್ತು ಅದ್ರ ಸಂಬಂಧ ಬರ್ತಾ ತಿಂದೇವಿ. ಇಲ್ಲೇ ಮನೆ ಅದಾವು. ಫಸ್ಟ್ ಒಂದು ಸತಿ ಇಲ್ಲಿ ಹೋಗ್ತಾರೆ ನೋಡ್ರಿ. ಇದು ಓಲ್ಡ್ ಬ್ರಿಡ್ಜ್ ಎಷ್ಟು ಚಂದ ಐತಿ. ಕಾಲು ನಡ್ಗಾಕತ್ತಾವ ಇಲ್ಲಿ. ಯಪ್ಪ ಮಳೆ ಬರೋ ಹೊಡೆತಕ್ಕೆ ನಮ್ನಿ ನೀ ಬ್ರಿಡ್ಜ್ನೇ ಈ ಕೆಳಗೆ ಹಳ್ಳನ ಇರಬೇಕಿದೆ. ಹೊಳಿನೋ ಲೆಕ್ಕ ಹರಿವಲ್ದು. ಹೊಳಿ ರೇಂಜ್ಗೆ ಹರಿಯಾಕತ್ತೈತಿ ಇದು. ಈಗ ಫಾರೆಸ್ಟ್ ಏರಿಯಾದೊಳಗೆ ನಾವು ಕಾಲು ಇಡಾಕತ್ತೇವಿ.
ನೋಡ್ರಿ ಇಲ್ಲಿ ಸಣ್ಣ ಪುಟ್ಟ ಜರಿಗಳು, ಅದರ ಸೌಂಡು, ಇಟ್ ವಾಸ್ ಅಮೇಝಿಂಗ್. ಸೊ ಇದನ್ನು ದಾಟಿ ಇನ್ನು ಕಾಡು ದಾರಿಯೊಳಗೆ ನಮ್ಮ ಪಯಣ ಚಲುವಾಯಿತು. ನನ್ನ ಜೊತೆ ಯಾರೂ ಇಲ್ಲ, ಹಿಂದೆ ಮುಂದೆ. ಹಂಗೇನಾರ ಆದ್ರೆ ಆಧಾರ್ ಕಾರ್ಡು ತಂದಿಲ್ಲ ನಾವು ತೋರಿಸ್ಬೇಕಂತಂದ್ರೆ. ಹಾಂ, ನೆಟ್ವರ್ಕು ಇಲ್ಲ ಯಾರಿಗೆ ಫೋನ್ ಮಾಡೋದಂದ್ರೆ. ಇದು ಮಣ್ಣು ಐತಲ್ಲ ಬಾಬಾ. ಜೈ ಬಜರಂಗ ಬಲಿ. ಯಸ್ ಅಂತೂ ಇಂತೂ ಒಂದು ಸಣ್ಣ ಜಲಪಾತವನ್ನು ದಾಟ್ಕೊಂಡು ನಾವು ನಮ್ಮ ಕಾಲ್ನಡಿಗೆಯನ್ನು ಮುಂದುವರಿಸಿದ್ವಿ. ಅವನು ಇಲ್ಲೇನೋ ಗುಡ್ಡ ಐತಿ ಬೆಟ್ಟ ಐತಿ ಅನ್ನ ಕಾಕ. ಇಲ್ಲಿ ಯಾವ ಗುಡ್ಡ ಐತೋ ಬೆಟ್ಟ ಐತೋ ನೋಡೇ ಬಿಡೋಣ. ಹೆಚ್ಚಕ್ಕೊಮ್ಮೆ ಆದ್ರೆ ಬೆಟ್ಟ ಬಗದಾದ್ರೂ ಕೆಲಸ ಮುಗಿಸ್ಕೊಂಡು ಬರೋನು, ಯಾಕಂದ್ರೆ ಬಂದಿದ್ದ ಕೆಲಸ ಮಾಡೋಕ್ಕೆ. ಸೊ ವಿ ಹ್ಯಾವ್ ಟು ವರ್ಕ್, ವಿ ವಿಲ್ ವರ್ಕ್. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳ್ಯಾರ, ಅದನ್ನು ಫಾಲೋ ಮಾಡಬೇಕು. ಏನಿದೆ? ಓಕೆ, ಇಲ್ಲಿ ಬಂದು ಸ್ಟೋರ್ ಹಾಕತ್ರಿ ಅದ. ಗೋ ಮಾರ, ಸ್ಟೋರ್ ಆಗೋದಿಲ್ಲ ಅದು. ಅಲ್ಲಿ ಆಗಲ್ಲ ಬ್ರಿಡ್ಜ್ ತೋರಿಸಿದ್ದ, ಇಲ್ಲಿ ಬಂದ್ವು ನೀರು. ನೋಡೋಣ ತಡ್ರಿ, ಇಲ್ಲಿ ಒಂದು ಸಣ್ಣದು ಏನಾರ ಕಟ್ಟಿರ್ತಾರ. ಐ ನೋ ದಿಸ್ ಈಸ್ ಉತ್ತರ ಕನ್ನಡ. ಎವ್ರಿಥಿಂಗ್ ಈಸ್ ಪಾಸಿಬಲ್, ದ ಲ್ಯಾಂಡ್ ಆಫ್ ಪಾಸಿಬಿಲಿಟಿ. ನಮ್ಮಂಗೆ ಒಂದು ಗಟ್ರ ತೆಗ್ ಕಡಿದ್ರೆ 10 ವರ್ಷ ಬಿಡುದಿಲ್ರಿ ಇಲ್ಲಿ. ಹಾಂ, ಮಂದಿ ಭಾಳ ಶಾಣೆ ಅದಾರ. ಹಾಗಾಗಿ ಲಿಟ್ರಸಿ ರೇಟು ಚಲೋ ಐತಿ ಇವ್ರದ್ದು. ಫಾರೆಸ್ಟು ಅತಿ ಹೆಚ್ಚು ಫಾರೆಸ್ಟ್ ಉಳ್ಳಂತಹ ಏನಿದೆ ಜಿಲ್ಲೆ ಇದೆ ನಮ್ಮ ಕರ್ನಾಟಕದೊಳಗೆ. ಇಲ್ಲೇನ ತೆಗ್ ಒಳಗಿಂದ ಒಳಗೆ ಹೋಗೋಂಗಿಲ್ಲ ಮಾಡ್ಯಾರ ಇವ್ರು. ಹೌದು, ನನಗೆ ಅನ್ಸಿದ ಮಟ್ಟಿಗೆ ಏನು ಹತ್ತಕಾಶೋಕತೆ ಗೊತ್ತಿಲ್ಲ, ನನಗಂತೂ ದಾರಿ ಸಿಕ್ಕತಿ. ಎಲ್ಲ ಭತ್ತ ನಾಟಿ ಮಾಡ್ಯಾರ, ಮಳಿನೂ ಅದ ಟೈಪ ಕಟ್ಯಾಕತ್ತೈತಿ. ಆದ್ರೆ ಪಾಪ ಕೊಳಿಬಾರ್ದು ಅಷ್ಟೇ ಅದು ಭತ್ತ. ಅದೊಂದು ರಿಕ್ವೆಸ್ಟ್. ನನಗೆ ಅನ್ಸಿದ ಮಟ್ಟಿಗೆ ನಾ ಎಲ್ಲ ದಾರಿ ತಪ್ಪಿದ್ಯಾ, ಪಿಕ್ಚರ್ ಆತಂತ ಅನಿಸ್ತತಿ. ನೋಡುವ, ದೇವರಿದ್ದಾನೆ, ಯೇಸು ಮಹಾಪ್ರಭು ನಮ್ಮನ್ನು ರಕ್ಷಿಸಿ ಅಂತೇಳಿ ಹೋಗೋಣ. ಅಲ್ಲಿಂದ ಪೂರ ಎಡ್ಜ್ ತೊಗೊಂಡು ಇಲ್ಲಿ ಮಠ ಬಂದಾನಿ. ಇಲ್ಲಿದ ಮಣ್ಣು ಪೂರ ಜರ್ಯಾಕತ್ತತಿ. ಪಿಕ್ಚರ್ ಹಾಗೇದ್ರ ಆತಂದ್ರೆ ಸೀದಾ ನೀರು ಪಾಲಾಕಲ್ಲ. ನಾನು ಅದ್ರಾಗ ನೀರು ಮುಕ್ಕೊಳ್ಳೋದೇ ಫಾಸ್ಟ್ ಐತಿ. ಹಗರ್ಕೆ ಎಸ್ಕೇಪ್ ಆಗ್ಬೇಕು. ಯಪ್ಪ, ಬದುಕ್ತು ಬಡ ಜೀವ. ಈಗ ಇಲ್ಲಿಂದ ಹೆಂಗೆ ಹೋಗೋದು? ಹೌದು, ನಡು ಬಂಚಿಕೊಂಡು ನೀವು ಮಾರ. ನಾನು ಅವನು ದಾರಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೂ. ಎಬ್ಬಟ್ಟು ಸುಳ್ಳ ಮಕ್ಕಳಂಗೆ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ ನನಗೆ. ಅವನು ಹೇಳಿದ, ನಾನು ಮಬ್ಬ ಸುಳ್ಳ ಮಕ್ಕಳು ಹ್ಞೂ ಅಂದೆ. ತಡಿಪ, ಲಿಟ್ರಲಿ ಹೇಳ್ತಾನೆ. ಇಲ್ಲಿ ಎಲ್ಲೇ ಮತ್ತು ಒಂದು ಕಾಡು ಒಳಗೆ ಬನ್ನಿ, ಚಡ್ಡಿ ಸಡ್ಲಾಗೈತೆ ನಂದು. ಅವನು ಒಂದು ಮನುಷ್ಯರ ಯಾರೂ ಇಲ್ಲ ಇಲ್ಲಿ. ಏನೇನೇ ಸೌಂಡ್ ಬೇರೆ ಕೇಳಕತ್ತು. ಇದು ನೋಡ್ರಿ ಏನಪ್ಪ ಅದು? ಯಾರ ಬಂದ್ರಪ್ಪ ತಂಗೋಡ. ಸರಿಪ್ಪ, ಬೇಟೆ ಮೊದಲು ಮಾತಾಡ್ಸೋಣ ನಿಂದ್ರಿ. ನೇಚರ್ ಎಷ್ಟು ಚಂದ ಐತಲ್ಲ, ಇದ್ರ ಜೋಡಿ ಅಡ್ಡಾಡ್ಬೇಕಂದ್ರೆ ಅಷ್ಟ ತಾಕತ್ತು, ಅಷ್ಟ ಟೀ ಫ್ಯಾಕ್ಟ್ರಿ ಇರ್ಬೇಕಂತ ಇವತ್ತು ಗೊತ್ತಾಗ್ತ ನನಗೆ. ಕಾಡಿನ ಮಧ್ಯದಲ್ಲಿ ಒಂದು ಭೂತೇಶ್ವರ ಸ್ವಾಮಿ ದೇವಸ್ಥಾನ, ಹಳ್ಳಿಕಾನ್. ಇಲ್ಲಿ ಖಾಲಿ ಆ ನಮ್ನಿ ಜರ್ಯಾಕತ್ತವಂದ್ರೆ ಆ ಒಂದು ಆ ಎರಡು ಆಟ ಆಡೋ ರೇಂಜಿಗೆ ಹಗರ್ಕೊಂಡ ನಾನು. ಯಾಕಂದ್ರೆ ಪಾಚಿ ಎಷ್ಟು ಗಟ್ಟೈತಂದ್ರೆ ಗಟ್ಟ ಕಾಲು ಉರಿದ್ರು ನಿಂದ್ರಾಗ ಬರೋಲ್ದು. ಆ ನಮೂನಿ ಪಾಚಿ ಗಟ್ಟೈತಿ. ಆಲ್ರೆಡಿ ಸೊಂಡೆ ಹೊಡ್ಕೊತಿದ್ನಿ ಆಗಲೇ. ಏನೋ ಪುಣ್ಯ ಒಂದು ಸ್ವಲ್ಪದ್ರಾಗ ಮಿಸ್ ಆಗೇನಿ. ಹಾಗೆ ಈಗ ಹೊಳ್ಳಿ ಬರೋದು ದೊಡ್ಡ ಮಸ್ಕಿರಿ ಐತಿ. ಇಲ್ಲಿ ಹೋಗೋದಕ್ಕಿಂತ ಹೊಳ್ಳಿ ಹೋಗೋದು ಪೂರ ಇದೈತದ. ಬರೀ ಮೇಲೆ ನಮಸ್ಕಾರ ಮಾಡೋದು ದೇವ್ರಿಗೆ. ಸರಿಪ್ಪ, ಇನ್ನು ಚೂರು ಹಗರ್ ಬಂದು ಮತ್ತೆ ಒಳಗು. ಹಾಂ, ಸ್ವಾಮಿ ಭೂತಪ್ಪ, ಏನಪ್ಪ ಇದು ನಮ್ಮ ಪರಿಸ್ಥಿತಿ? ಇವನು ಅವನು ಒಂದು ಸ್ವಲ್ಪ ಪರ್ಸ್ನಲ್ಲ ಮಾತಾಡೋಕೆ ಆಮೇಲೆ ಬೇಕಂತ. ಸೊ ಭೂತೇಶ್ವರ ದೇವಸ್ಥಾನದಿಂದ ನಾವು ಸೀದಾ ಬಂದಿದ್ದು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಎಷ್ಟು ಚಂದ ಐತ್ರಿ, ಒಳಗೆಲ್ಲ ಎಷ್ಟು ಚಂದ ಕಟ್ಟ್ಯಾರವರು. ಸೊ ಅಲ್ಲಿ ಕುಂತು ವಿನಮ್ರತೆಯಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ
ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನನಗೂ ಒಳ್ಳೇದು ಮಾಡಿ ದೇವ್ರ ಹರಿದು 12 ಆಗೈತೆ ಅಂತ ಏನೋ ಒಂದು ಸ್ವಲ್ಪ ಪರ್ಸ್ನಲ್ ಇರ್ತಾವಲ್ಲ, ಒಂದು ಮಾತಾಡ್ಕೊಂಡು ಒಳ್ಳೆ ಅಲ್ಲಿ ಊರಿಂದ ವರ್ಕ್ ಮುಗೀತ್ರಿ. ನೆಕ್ಸ್ಟ್ ನಾವು ಕಾಲು ಕಿತ್ವಿ ಅಲ್ಲಿಂದ ಶಿರ್ಸಿಗೆ. ಸೊ ವರ್ಕ್ ಮುಗಿಸ್ಕೊಂಡ್ವಿ. ಈಗ ನಾವು ಹೊಂಟೇವಿ ಶ್ರೀ ಮಾರಿಕಾಂಬಾ ದೇವಿ ದೇವಸ್ಥಾನಕ್ಕೆ ಶಿರ್ಸಿ ಒಳಗೆ. ಇಟ್ ವಾಸ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟು. ಇದು ಮಳೆ ಒಂದು ತಡ್ರಿಪ್ಪ, ಮಳೆ ಸಡ್ಲ ಬಿಡ್ವಲ್ದು. ಹಾಂ, ಯಾಕಂದ್ರೆ ಇವತ್ತು ಶ್ರಾವಣ ಫಸ್ಟ್ ಡೇ, ದಟ್ ಟು ಫ್ರೈಡೇ, ಶುಕ್ರವಾರ. ಅದು ನಾವು ಶಿರ್ಸಿಗೆ ಯಾವಾಗ ಬರಬೇಕು? ಹಾಗಾಗಿ ಇಷ್ಟು ದೂರ ಬಂದನಿ ತಾಯಿ ಜಗನ್ಮಾತೆ ದರ್ಶನ ಮಾಡಿಕೊಂಡು ಆಮೇಲೆ ಏನೈತಿ ಪ್ರಸಾದ ಸಿಗ್ತದಂತಲ್ಲೇ ಪ್ರಸಾದ ತೊಗೊಂಡು ಹೋಗ್ಬಿಡುವ ಬನ್ನಿ. ಮಾರಿಕಾಂಬಾ ದೇವಿ ದೇವಸ್ಥಾನಕ್ಕೆ ಒಂದು 1.5 ಕಿಲೋಮೀಟ್ರಿಗೆ ನಡ್ಕೊತ ಬಂದ್ವಿ. ಸೊ ಆ ದೇವಸ್ಥಾನ ನೋಡ್ತಿದ್ದಂಗೆ ಮೈ ಒಳಗೆ ಒಂದು ವೈಬ್ ಬಂತು, ಪಾಸಿಟಿವ್ ವೈಬ್. ಏನು ಖುಷಿ ಆಯ್ತು ರೀ ಆ ದೇವಸ್ಥಾನ. ಆ ಫ್ರಂಟ್ ನೋಡಿದ ಗುಟ್ಲೇನೂ ಸ್ವಿಚ್ ಆಫ್ ಆಗಿತ್ತು ನಾನು. ಅಲ್ಲಿ ಒಳಗೆ ಫೋಟೋ ತೆಗಿಯೋಕ್ಕಲ್ಲವಿಲ್ಲ. ಸೊ ಹಾಗಾಗಿ ಅದು ನಾವು ಮಾಡೋಬಾರ್ದು. ಹೀಗಾಗಿ ದೂರದಿಂದ ನಾನು ಚೆಂದಾಗಿ ನಮಸ್ಕಾರ ಮಾಡಿ ಮಾರಮ್ಮನ ಕೋಣ ನೋಡಿ ಅಲ್ಲಿಂದ ಏನೈತಿ ನಾವು ಹೊಂಟ್ವಿ ಪ್ರಸಾದ ನಿಲಯಕ್ಕೆ. ಆ ದೇವಿಗೆ ಎಷ್ಟು ಚಂದ ಅಲಂಕಾರ ಮಾಡಿದ್ರಿ, ಅದು ಯಾವ ನಮ್ನಿ ಗದ್ದಿತ್ತು ಯಪ್ಪ. ಒಂದು ಸೆಕೆಂಡ್ ಶಾಕ್ ಆಗ್ಬಿಡ್ತು ನನಗೆ. ಯಾವ ನಮ್ನಿ ಭಕ್ತಾದಿಗಳು, ಅದ್ರಾಗ ಶ್ರಾವಣ ಶುಕ್ರವಾರ ಬೇರೆ. ವಿಪರೀತ ಖುಷಿ ಆಯ್ತು ನನಗೆ. ಏನಪ್ಪ ಇದು ನಮ್ಮ ಮಂದಿ ಶ್ರಾವಣದಾಗ ಈ ನಮ್ನಿ ಹೊಂಟತಿ, ಅಲ್ಲಿ ಮಂದಿ ಬರ್ತಾರೆ ಬಿಡ್ರಿ ಅದೇನು. ಸೊ ಇನ್ನು ನಮ್ಮ ನಡೆ ಸೀದಾ ಪ್ರಸಾದ ನಿಲಯದ ಕಡೆ. ಅಲ್ಲಿ ಅನ್ನ ಸಾಂಬಾರು, ಎಸ್ಪೆಷಲಿ ಉಪ್ಪಿನಕಾಯಿ ಪಲ್ಯ ಮಸ್ತಾಗಿತ್ತು. ಅದನ್ನು ತಾಯಿ ಹೆಸರು ಹೇಳಿ ಚಂದಾಗಿ ಬ್ಯಾಟಿಂಗ್ ಮಾಡಿದ್ವಿ. ಒಂದು 2-3 ಸಲ ಹಾಕಿಸ್ಕೊಂಡು ಹೊಟ್ಟೆ ತುಂಬ. ಅದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೀರಿ ಪ್ರಸಾದ. ಯಾಕಂದ್ರೆ ನನಗೆ ಸಿಗೋದು ಅನ್ಎಕ್ಸ್ಪೆಕ್ಟೆಡ್. ಅಲ್ಲಿಂದ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ನಂದು ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ಎಲ್ಲಿ ಮಾಡ್ಬೇಕು ಅನ್ನೋದು ಲೆಕ್ಕ ಹರಿಯಾಕತ್ತಿದ್ದಿಲ್ಲ. ಎಲ್ಲಿ ಮಾಡಬೇಕು ಏನು ಅಂತಂದು ಲಾಸ್ಟಿಗೆ ವಿಚಾರ ಮಾಡಿ ಒಬ್ರಿಗೆ ಫೋನ್ ಮಾಡಿದೆ. ಅವರು ಬಂದರು. ಅವ್ರ ಜೋಡಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಸೀದಾ ನಾವು ಕುಂತಿದ್ದು ಮತ್ತು ಬಸ್ನಾಗೆ ಆ್ಯಸ್ ಯೂಶ್ವಲ್ ನಮ್ಮ ಲಾಸ್ಟ್ ಸೀಟ್ ಒಳಗೆ. ಯಾಕಂದ್ರೆ ಫ್ರಂಟ್ ಸೀಟು ಆ್ಯಸ್ ಯೂಶ್ವಲ್ ನಾವು ಹೇಳ್ದಂಗೆ ನಮಗೆ ಕರೆಕ್ಟ್ ಆಗೋದಿಲ್ಲ. ಅಲ್ಲಿಂದ ನೇಚರನ್ನಕ್ಕೇನ್ರಿಪ್ಪ ದಡಿಕೆ ಭಾಳ ಇತ್ತು. ಸಾಧ್ಯ ಆದಷ್ಟು ನೋಡಿದ್ವಿ. ಕಣ್ಣಾಗ ನಿದ್ದೆನೂ ಇದ್ವು, ಅದನ್ನೂ ತಪ್ಪಿಸ್ಕೊಂಡು ನೋಡಿದ್ವಿ. ಸೊ ಇದಾಗಿತ್ತು ನಮ್ಮ ಜರ್ನಿ ಟು ಶಿರ್ಸಿ. ಇದೆಲ್ಲ ಮಾರಿಕಾಂಬಾ ದರ್ಶನ ಚಲೋ ಆಯ್ತು. ದೇವಿದು ಹೊಳ್ಳಿ ಲಕ್ಷ್ಮೀ ನರಸಿಂಹ ಸ್ವಾಮಿದು ಚಲೋ ಆಯ್ತು. ಇದೇನು ಮಳೆ ಬಚ್ಚಲ್ ಮನೆ ಕಡಿಮೆ ಆಗೋಲ್ದು. ಇನ್ನೊಂದು ಹೇಳ್ಬೇಕು, ಶಿರ್ಸಿಗೆ ಹೋಗೋರು ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು, ಹಿರಿಯರು ಎಲ್ಲ ಮುಂದೆ ಕುಂದ್ರಿ. ಇನ್ನು ಗಂಡ ಐಕಳೆಲ್ಲ ನೀವು ಹಿಂದೆ ಕುಂದ್ರಿ. ನಿಮಗೆ ಹಿಂದೆ ಕರೆಕ್ಟ್ ಆಕತಿ. ಪಾಪ ವಯಸ್ಸು ಅವರೆಲ್ಲ ಮುಂದೆ ಕುಂತು ಹೋಗ್ಲಿ. ಯಾಕಂದ್ರೆ ಅವ್ರು ಮುಂದೆ ಕುಂತ್ರೆ ನಿಮ್ಗೆ ಹಿಂದೆ ಜಾಗ ಸಾಲೋದಿಲ್ಲ. ಹೀಗಾಗಿ ನೀವೇನು ಮಾಡ್ತೀರಿ, ಹಿಂದೆ ಕುಂತು ಬರ್ರಿ. ಹಾಂ, ಇದನ್ನು ಬಿಟ್ರೆ ಇನ್ನೇನು ಹೇಳೋದಿಲ್ಲ ರೀ. ಸೊ ಮತ್ತು ನೆಕ್ಸ್ಟ್ ಟೈಮ್ ಎಲ್ಲರೂ ಹೋದ್ರೆ ಹಿಂಗೆ ಒಣ ಉತ್ಸಾಬರಿನ ಹಾಕಿರ್ತಾನಂತ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಮಳೆ ಜೋರು ಐತಿ, ಮನೆಗೆ ಹೋಗ್ಬೇಕು. ಥ್ಯಾಂಕ್ ಯು. ಆ್ಯಂಡ್ ದತ್ತಗುರು ನಾವು ಹೇಳಿದ್ದು ಇಷ್ಟ ಆಗಿದ್ರೆ ಒಂದು ಸ್ವಲ್ಪ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ಬಾಜುಕೊಂದು ಗಂಟೆ ಐತಂತ ಅದನ್ನೂ ಹೊಡೀರಿ ಅಂತ ಹೇಳ್ತಾ ಚಲನ್ರಿ. ಬಾಯ್.